ಓಹೋ ಮುಂಜಾನೆ ದೀ ಬಿಡಾಡಿ ಮಕ್ಕ ನೋಡಂಗತ್ತಲ್ಲ ನನಗೆ. ಬರ್ಲಿ ಬರ್ಲಿ ಕಸ್ವರ್ಗಿ ತೊಗೊಂಡು ಹೊಡ್ದಂಗ ಕಸ್ವರ್ಗಿ ತೊಗೊಂಡು ಮಕ್ಕದ ಪರ್ರ ಪರ್ರ ಕೆರದಂಗ ಮಾತಾಡ್ತೀನಿ ಮಾಡ್ತೀನಿ. ಥೋ 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 ಛೇ 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 ಥೋ ಈ ಹೊಲಸು ಕಸಕ್ಕ ನಮ್ಮ ಅಂಗಳದ ಗತಿ. ನಮ್ಮ ಅಂಗಳ ಬಿಟ್ಟು ಮತ್ತೆಲ್ಲ ಅಡ್ಡಾಡಕ್ಕ ದಾರಿಲ್ಲ. ಬರ್ತತಿ ಅಂಗಳದ ಬರ್ತತಿ ಏಟ್ ಕ್ಯಾಕರಿಸಿ ಹೊಡೆದ್ರು ಅಷ್ಟೇ, ಬೂಟ್ ತೊಗೊಂಡು ಹೊಡೆದ್ರು ಅಷ್ಟೇ. ನಾಚಿಕೆ ಮಾನ ಮರ್ಯಾದೆ ಏನಾರ ಐತೆ? ಮಕ್ಕ ಹೆಂಗೆ ನೋಡ್ತೈತೆ ನಮ್ದು ಕಸನ ನಮ್ಮ ಅಂಗಳದ. ಥೋ ಈ ಕಸಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ. ಚಾಪ್ಲಿ ತೊಗೊಂಡು ರಪ್ಪ 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 ಪಟ ಪಟ ಬಾರಿಸ್ಬೇಕನ್ಸುತ್ತೆ. ಕಸ ಅಲ್ಲ ಮತ್ತೆ ನಮ್ಮ ಮಕ್ಕ ಕಡ್ರತ್ತಂತ ಬಿಟ್ಟಿರ್ತೀನಿ. ಇಟ್ಟು ಕಸ್ಬರಿಲಿ ದಬ್ಬಿದ್ರೂ ಹೋಗಂಗಿಲ್ಲ ನೋಡು. ಕಸ್ಬರಿ ತೊಗೊಂಡು ರಪ್ಪ 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 ಹೊಡಿತೀನಿ. ಅಂದ್ರು ಹೆಂಗೆ ಬರುತ್ತೆ ನಮ್ಮ ಅಂಗಳದಾಗ. ಓ ಈ ಬಿಡಾಡಿ ನನಗೆ ಮಾತಾಡಕತ್ತ. ಈ ಅಂಗಳದಾಗ ಆಸೆ ಹೋಗ್ಬೇಕಲ್ಲ ಮತ್ತೆ ನನಗೂ ಬೇರೆ ಎಲ್ಲ ದಾರಿನೇ ಇಲ್ಲಲ್ಲ. ಅದಕ್ಕೆ ಬದ್ಮಸ್ರೆಂಡಿ ಮುಂಜಾನೆ ಅದಕ್ಕೂ ಸುರು ಹಚ್ಕೊಂಡ ವಟ ಇನ್ನು ದಿನ ಬೆಳಕರದ್ರೆ ದಿನ ಸಂಜೆ ಆದ್ರೆ ಕಸ ಉಳಿಬೇಕಾರ ಅಂತಾಳ. ಇಲ್ಲ ಅತ್ತಾಗಿತ್ತಾನ ಅಡ್ಡಾಡ್ದಾಗೆಲ್ಲ ನೋಡ್ದಾಗೆಲ್ಲ ಹಿಂಗ ಅಂತ. ಈಗ ಏನಾರು ಮಾಡ್ಬೇಕಲ್ಲ ನಾನು. ಅಯ್ ಹುಷ್ ಹುಷ್ ಕಾಕಿ ಒಳ್ಳೆ ಮುಂಜಾನೆ ಅದಕ್ಕೂ ಒದ್ರಾಗ ಶುರು ಮಾಡ್ಬಿಡ್ತೈತಿ. ನೋಡು ಇದಕ್ಕಿಲ್ಲೇ ಜಾಗ ಬೇಕಾ? ನನ್ನ ತಲೆ ಮೇಲೆ ಹಾರಾಡ್ತೈತಿ. ಅತ್ತಾಗಿತ್ತಾಗ ಹೋಗ್ಬೇಕಂದ್ರೆ ನನ್ನ ತಲೆ ನೋಡಿ ಹಾರಾಡ್ತೈತಿ. ಇದಕ್ಕೆ ನಾಚಿಗೆ ಮಾನ ಮರ್ಯಾದೆ ಏನು ಇದ್ದಂಗಿಲ್ಲ. ಇದಕ್ಕೆ ಹೆಂಗೆ ಓದಿರ್ತೈತೆ ನೋಡಿ ಗಂಟ್ಲು ಹರ್ಕೊಂಡು ಹೋಗಂಗೆ ಹಾಳಾಗಿ ಹೋಗ್ಬಿಡ್ದಾತ್ತಾಗ ಯಾವ್ದಾರ ಹಗ್ಗಿ ಬಿಡು ಹದ್ದು ಬಿಡ್ಕೊಂಡು ಬಾಯಿ ಹಾಕೊಂಡು ಹೋದ್ರತ್ತಾಗ ಬಿಡ ತಲುಪ್ತತ್ತಾಗ ಉಣೆ ಮೂಲ ಆಗ್ಬಿಟ್ಟೈತಿ. ಒದರದ ಹರಮಿ ಕುಳಿತೈತೆ ದುಡ್ದೇನಲ್ಲ ಹಂಗೆ ತಿನ್ನೋದು ಮಂದಿ ಇದು ಅಲ್ಲಿ ಲೋಟಲೋ ತಿಂದು ಕೊಬ್ಬಿ ಬಿಟ್ಟೈತಿ. ಮತ್ತೆ ಇದಕ್ಕೇನೈತಿ ಹಾರ್ತೈತಿ ಒಂದಳತಿ ತಲೆ ಮೇಲೆ ಹಂಗೆ ಒದರ್ತೈತಿ ಗಂಟ್ಲಾರೆ ಹಂಗೆ. ಆದ್ರೆ ಅವನತ್ ಎಲ್ಲ ಆಡ್ಬಿಟ್ಟು ನನಗೆ ಮಾತಾಡ್ತೀಯ ನೀನು ಮಾಡ್ತೀನಿ ನೀನು. ಏ ಕಮಲವ್ವ ಗುಮ್ಲವ್ವ ಯಾರಿಗೆ ಮಾತಾಡಕತ್ತೀನಿ ನೀನು? ಎಲ್ಲದ ಕಾಗೆ ಯಾಕೆ ಚೆನ್ನವ? ನಾ ಕಾಗಿಗಾರ ಮಾತಾಡ್ತೀನಿ ಇನ್ನೊಂದಾರ ಮಾತಾಡ್ತೀನಿ. ನಿನಗೇನಾತ? ಅಲ್ಲ ಸುಮ್ಮನೆ ದಾರೆ ಹೋಗಿ ನೆಟ್ಟಿಗೆ ಬಾಯಿ ಮುಚ್ಕೊಂಡು ಹೋಗೋದ್ಬಿಟ್ಟು ಆ ಕಾಗೈತಿ ಈಗಾಗೈತೆ ಅಂತ ಒದರ್ಕೊಂತ ಹೊಂಟಿಯಲ್ಲ ಅದಕ್ಕೆ ಹೇಳಕತ್ತೀನಿ. ಅಯ್ಯ ನನ್ನ ಬಾಯಿ ನಂದು ಒದ್ರದು ನಿನಗೇನಾತ? ನೀನು ಅಂಗ ಹೊಡೆ ಮುಂದೆ ಒದರ್ಕೊಂತ ಹೊಡೆಕತ್ತಿದ್ದಿ. ಮತ್ತೆ ನಾನೇ ನಿನಗೇನು ರನ್ಯನ ಎದಕ್ಕೆ ಹಂಗೆ ಒದರ್ಕೊಂತ ಕಸ ಹೊಡೆಕತ್ತಿದ್ದಿ ಬಾಯಿ ಮುಚ್ಕೊಂಡು ಹೊಡಿ ಅಂತೇಳಿ. ಅದು ಒದರ್ಕೊಂತ ಹೊಡೆದ್ರೆ ಅಂಗದಂದು ಓಟು ಧೂಳ ಬಾಯಾಗ ಮೂನೆ ಹೊಕ್ಕೊಂಡು ಹೊಟ್ಟೆ ಹೊಕ್ಕೊತ್ಬಿಡೋಣ ಸುಮ್ಮ ಬಿಟ್ಟಿನಿ. ನಾನೇನು ಅದನ್ನ ಎದಕ್ಕೆ ಒದರ್ತೀನಿ ಕೇಳಿದ್ನೆ. ನನ್ನ ಬಾಯಿ ನನ್ನ ಕೈ ನಾನು ಕೈ ಓಡಿಸ್ನೋ ನಾಯಿ ಓಡಿಸ್ತೀನೋ ನಿನಗೆದಕ್ಕೆ ಬೇಕು? ನಿನ್ನ ಪಡೆ ನೀ ಇರು. ಗೊತ್ತೈತೆ ನಾನು ಕಸ ಹೊಡ್ಕೊಂತ ಅಂದಿನಲ್ಲ ಮುಳ್ಚುಚ್ಚಂಗಾಗೈತೆ ನನ್ನ ಮಕ್ಕಳಿಗೆ. ಅದಕ್ಕೆ ನನಗೆ ಓದ್ರಾಕತ್ತಿಯಲ್ಲ. ನನಗೂ ಗೊತ್ತೈತಿ ನಾನು ಕೈ ಹೊಡ್ಸಕತ್ತಿದ್ರೆ ನಿನ್ನ ಮಕ್ಕಳು ಮುಳ್ಚುಚ್ಚಂಗ ಆಕತ್ತೇನಲ್ಲ. ಅದಕ್ಕೆ ನೀ ನನಗೆ ಓದ್ರಾಕತ್ತಿಯನಲ್ಲ. ಯಾಕೆ ಹೆಂಗೆ ಕಡಿತೈತೆ ನಮ್ಮ ಯಾಕೆ ಮತ್ತೆ ನನ್ನ ಪಡಿನ ಹೊಂಟಕ್ಕೆ ನಿನ್ಗೇನಾರ ನಾನೇನು ಹೌದಿದ್ದೆ ಅಲ್ಲಂದಿದ್ದೆ ಸುಮ್ಮನೆ ಹೊಂಟಿದ್ದಿಲ್ಲ. ಮತ್ತೆ ಇಲ್ಲಾಬಾರ್ದು ಅದ್ರ ಮ್ಯಾಗ ನನಗೇನು ಗೊತ್ತಾಗಲ್ಲ. ನೀನು ನನಗೂ ಮಾತಾಡಕ್ಕೆ ಬಾಯಿ ಕೊಟ್ಟನು ದೇವ್ರು. ನನಗೂ ನೂರದವು ಎದ್ರ ಮ್ಯಾಗ ಅನ್ನಕ್ಕೂ ಇನ್ನ ಬೇರೆ ರೀತಿ ಮಾತಾಡ್ತಿದ್ದೆ. ಏನಾಗಿರ್ಲ ಅಂತ ಮರ್ಯಾದೆ ಕೊಟ್ಟು ಇಟ್ರು ಅಂದೇನಿ. ಮಾತಾಡ್ತಿ ಬಗ್ಗು ಮಾತಾಡ್ತಿ ಅರ್ಧ ರೊಕ್ಕ ಎಲ್ಲ ಮುಂದೆ ಜಾತ್ರೆ ನನ್ನ ರೊಕ್ಕ ತಗೊಂಡು ಕೊಬ್ಬಿ ಎಲ್ಲ ತಿಂದು ಮಾತಾಡ್ತಿ. ಮತ್ತೆ ಮಾತಾಡ್ದೇನು ಮಾಡಿ ಯಾರಿಗೆ ಕೊಟ್ಟಿದ್ದಿ? ಯಾವಾಗ ಕೊಟ್ಟಿದ್ದಿ? ಏನು ನೀನು ದುಡ್ಡು ಕೊಟ್ಟಿದ್ದೆ? ನಿನ್ನ ಮಗ ದುಡ್ಡು ಕೊಟ್ಟಿದ್ದೆ? ನಿಮ್ಮ ಅಪ್ಪ ದುಡ್ಡು ಕೊಟ್ಟಿದ್ದೆ? ಎಲ್ಲಿ ತೋರಿಸ್ತಾನಂತೆ ರೊಕ್ಕ? ಏವ್ವ ಬಾಯಾಗ ಹುಳನ ಬಿಟ್ಟು ನೀನು ಅನ್ನ ತಿಂತೀಯ ಏನಾರು ಬೇರೆ ತಿಂತೀಯ ಹೊಟ್ಟಿಗೆ? ಅಲ್ಲ ಏನು ಮಾತಾಡ್ತಿ ಅಂತಾರವಿಲ್ಲ. ನನ್ನ ರೊಕ್ಕನ ಕೈಯಾಗಿ ಇಸ್ಕೊಂಡಿಯಲ್ಲ ನಾಚಿ ಬರಲ್ಲ. ಅದನ್ನು ತಿಂದು ಮುಕ್ಳಿ ಬಿಡ್ಕೊಂಡು ಮತ್ತೆ ತಿಂದು ಹೇತಿಯಲ್ಲ ನಾಚಿ ಬರುತ್ತಿಲ್ಲ. ನನ್ನ ರೊಕ್ಕ ತೊಗೊಂಡು ಯಾರ ರೊಕ್ಕ ಎಲ್ಲಿತ್ತು ಏನಂತಿಯಲ್ಲ. ಹೌದವಾ ನಾನು ದೊಡ್ಡದು ನನ್ನ ಮಗ ದೊಡ್ಡದು ಹಂಗೆ ಏನು ಬಂದಿಲ್ಲ ಅದೇನು. ಮತ್ತೆ ಇನ್ನೊಬ್ರದ್ದು ಹರಮಿದ್ದು ತಿಂತೀಯಲ್ಲ ಮತ್ತೆ ನೀನು ಈಗ ಅಂದಲ್ಲ ಯಾರ್ದ ತಿಂದು ಕೊಬ್ಬಿಯಲ್ಲ ನೀನು ಮತ್ತೆ ನಮ್ಮ ತಿಂದು ಕೊಬ್ಬಿ ನಮ್ಗೆ ಮಾತಾಡಕತ್ತಿಯಲ್ಲ. ಕೊಟ್ಟು ಮಾತಾಡ. ನಿನಗೆ ಅಷ್ಟು ಧೈರ್ಯ ಇತ್ತಂದ್ರೆ ನನ್ನ ರೊಕ್ಕ ಕೊಟ್ಟು ಮಾತಾಡ. ನಾನೇನು ಮಾಡಿಲ್ಲ ಆ ದೇವರೇ ಮಾಡೋದು ನಿನಗೆ ಸರಿಯಾಗಿ ದೇವರ ಕೊಟ್ಟನ ಶಿಕ್ಷಣ. ನೀನೇನು ಇನ್ನೊಬ್ಬರ ಮೇಲೆ ಸುಳ್ಳು ಹೇಳಂತ ಕೊಟ್ಟು ಅಲ್ಲಿ ನೋಡಿದ್ರೆ ಸತ್ಯ ಹೇಳಂತ ಹೇಳಿದ್ರೆ ಸತ್ಯ ಹೇಳಿ ನಾವು ಆ ದೇವರು ನಮ್ಮ ಬಾಯಲ್ಲಿ ಸತ್ಯ ಹೇಳ್ಸೋಣ. ಎಲ್ಲ ದೇವ್ರ ಹೆಚ್ಚೆ ಶಿವನ ಆಟ ಹೆಂಗೆ ಆಡ್ಸೋಣ ಹಂಗೆ ಆಟ ಆಡಿವಿ ನಾವೇನು. ದೇವ್ರು ನಿನಗೆ ಸರ್ವೇ ಮಾಡೋಣ ತಗೋ. ಸರ್ವೇ ಮಾಡೋಣ. ನೀ ಮಾಡೋದಕ್ಕೆ ದೇವ್ರ ಸರಿಯಾಗಿ ಕೇಳ್ತಿ. ನಾನು ಬೇಕೇ ಅಲ್ಲಲ್ಲ ಎಲ್ಲರಿಗೂ ಅದ ಬುದ್ಧಿ ಬಂದೈತಿ ತಲೆಯಾಗ. ಮತ್ತೆ ಎಲ್ಲರೂ ಅದ ಬುದ್ಧಿ ಇಟ್ಕೊಂಡ ಬಂದು ಅಲ್ಲಿ ಮಾತಾಡ್ಯಾರಂದ್ರೆ ದೇವ್ರ ಆ ಬುದ್ಧಿ ಕೊಟ್ಟಾನ. ನೀ ಮಾಡೋ ಪಾಪ ನೋಡ್ಲಾರ್ದ ಹುಡುಗಿ ಗೋಳಾಟ ನೋಡ್ಲಾರ್ದ ನಿನ್ನ ಪಾಪಕ್ಕೆ ಸರಿಯಾಗಿ ಶಿಕ್ಷೆ ಕೊಡ್ಬೇಕಂತ ಆ ದೇವ್ರ ಸರಿಯಾಗಿ ಎಲ್ಲರ ಬುದ್ಧಿ ತಲೆಯಾಗ ಅದನ್ನ ತುಂಬಿ ಒಂದ ಮಾತ ಬಂದೈತೆ ಅಲ್ಲಿ ಕೋರ್ಟ್ನಾಗ ಎಲ್ಲರೂ ಆ ಹುಡುಗಿ ಪರನ ಮಾತಾಡ್ಯಾರ. ದೇವ್ರು ನಿನಗೆ ಇನ್ನ ಕೊಡ್ತಾನೆ ತಡಿ. ನನಗೇನಾಗೈತೆ ಬಗ್ಗು? ನನಗೇನಾಗಿಲ್ಲ. ಸಮುದ್ರದಾಗ ಒಂದು ಲೋಟ ನೀರು ತೆಗೆದ್ರೆ ಸಮುದ್ರಕ್ಕೆ ಏನಾರು ನೋವಾಗತ್ತನ? ಹಂಗೆ ನಿಮ್ಗೆ ಅದು ಕೊಟ್ಟಿನಂತ ಹಂಗೆ ಒಂದು ಸ್ವಲ್ಪ ಮನಸ್ಸು ನೋವಾಗೈತಿ. ಆದರೆ ನನಗೇನು ಅರ್ಕಲಾಗಿಲ್ಲ. ನನಗೆ ಬೇಕಾದಂಗೆ ಹಂಗೆ ಕೋಟಿ ಸುರಿ ಅಂತ ಸೊಸಿ ಬರಾಕತ್ತಾಳ ಗೊತ್ತನ. ನಾನು ನನ್ನ ಮಗಗೆ ಇನ್ನೂ ಒಂದು ಮದುವೆ ಮಾಡಾಕತ್ತೀನಿ. ಆಗಲೇ ನನ್ನ ಮಗ ಒಂದು ಹುಡುಗಿನ ಲವ್ ಮಾಡ್ಯಾನ. ಎಷ್ಟು ಶ್ರೀಮಂತರದಳ ಅಂದ್ರೆ ಹೇಳಕ್ಕವಲ್ಲ ಬಿಡು. ಅಷ್ಟು ಶ್ರೀಮಂತ ನನ್ನ ಮಗನ ಮೆಚ್ಕೊಂಡ. ನನ್ನ ಮಗನ ಮದುವೆ ಮಾಡಿ ಈ ಗುಡಿಸಲ್ದಾಗಿಂತ ನಾವು ಅರಮನೆ ಮನೆಗೆ ಹೋಗ್ತೀವಿ. ಹಂಗೆ ನನ್ನ ಸೊಸಿ ರೊಕ್ಕದಾಗ ಬಂಗಾರದಾಗ ಮುಸ್ತಾಳ ನಮ್ಮನ್ನು. ಆದರೂ ನಾನು ನನ್ನ ಮಗ ದುಡಿದು ರೊಕ್ಕ ನಿಮ್ಮ ಹೆಣಕ್ಕೆ ಬಡ್ದಲ್ಲ ಅನ್ನೋ ಸಂಕಟ ಅದಕ್ಕೆ ಓದಾಡ್ತೀನಿ. ಆದ್ರೆ ನನ್ನ ಶ್ರೀಮಂತಿಕೆ ಮುಂದೆ ನಿಮ್ದೇನಲ್ಲ. ನಾನು ನೋಡ್ತಿರ್ರಿ ಹೆಂಗೆ ಮೆರಿತೀನಿ. ನೀವು ಇನ್ನೂ ಗಡ್ಡ ಉಳ್ಳಾಡ್ಬೇಕು ನಾವು ಮೆರೆಯೋದು ನೋಡಿ. ಬಂದ್ರೆ ನಿನ್ನೆ ಬಂದಿಟ್ಟು ಬಿಡ ಶ್ರೀಮಂತಿಕೆ ಅದೇನು ಮೇಲೆ ನಾನು ತಗೊಂಡೆ ನಾನೇ ಗಡೆ ಉಳ್ಳಾಡಕ್ಕೆ ಹೋಗ್ಲಿ. ಬಂದ್ರೆ ನಿನ್ನ ಮನೆ ಬಂದಿರ್ತಾಳೆ ಸೊಸಿ ನಿನ್ನ ಮಗ ಏನ್ ಟೈಮ್ ಬಂದಿರ್ತಾಳೆ ನನ್ನ ಮನೆ ಬರ್ತಾಳೆ ನಾನೇ ಉಳ್ಳಾಡಕ್ಕೆ ಹೋಗ್ಲಿ. ಹೋಗು ಇಲ್ಲ ಮುಂಜಾನೆ ಎದ್ದಕ್ಕೆ ಸುಮ್ಮನೆ ತಲೆ ಕೆಡಿಸ್ತಿ. ಸಂಕಟ ಸ್ಟಮಕ್ ಬರ್ನಿ ಒಬ್ಬೊಬ್ಬರಿಗೆ ಹಿಂಗೆ ಉರಿಸ್ತೀನಿ ಹೊಟ್ಟಿನ. ನಾಳಿಂದ ನನ್ನ ಸೊಸಿ ಬಂದಾಗ ಇನ್ನೂ ಉರಿಸ್ತೀನಿ ಮಾಡ್ತೀನಿ ಅವ್ರನ್ನ. ಲಕ್ಷ್ಮಿ ವಾ ನಡ ವಾ ಏನು ರೀತಿಯರ ಯಾಕೆ ಏನಾಯ್ತು ನಡಕ? ವಾ ಹಾಲು ಹಿಂಡಕತ್ತಿದ್ನ ಕುತ್ಕೊಂಡು ಯಾಕೆ ನೋಡಿ ಹಿಡ್ಕೊಂಡ್ಬಿಟ್ಟೈತಿ ಎದ್ದಳಕ್ಕಾಗಲಿಲ್ಲ. ಆಮೇಲೆ ನಿನಗೆ ಈ ಸೊಸಿ ಬಂದ ಅರು ಐತಿಲ್ಲ
ನಿನ್ನ ಸೊಸಿ ನೋಡಿ ಇನ್ನ ಮಕ್ಕೊಂಡ ಮಾರಾಣಿಗತೆ. ಅಲ್ಲ ಹಂಗೆ ನೋಡಿದ್ರೆ ಆಕಿನ ಎದ್ದು ಕಸ ಹೊಡೆದು ರಂಗೋಲಿ ಹಾಕಿ ದನ ಕರ ಎಲ್ಲ ಚಟ್ನಿ ಅಕ್ಕಿಯಾಗಿಂದ ಸಗಣಿ ತೆಗೆದು ಅವನ್ನೆಲ್ಲ ಹಾಲು ಇನ್ಕೊಂಬಂದು ಎಲ್ಲರಿಗೆ ಚಾ ಮಾಡಿಕೊಟ್ಟು ಅಡಿಗೆ ಮಾಡಿ ಪೂಜೆ ಪುನಸ್ಕಾರ ಇಂಥವು ಏನಿಲ್ಲನ. ಇನ್ನ ಮಕ್ಕೊಂಡ್ರ ಅಣ್ಣನ ಮಗಳು ಅಂತ ನೀನು ನೀನು ಬೆಚ್ಚ ಓದಿಸಿ ಮಲಗಿಸ್ಬಿಟ್ಟಿಯಲ್ಲ, ನೀನೇ ಎಲ್ಲ ಮಾಡಕತ್ತಿ. ಮತ್ತೆ ನಡ ನಡ್ಕೊಂತತಿ ಇನ್ನ ಬರ್ತಾನೆ ವಯಸ್ಸನ ಹಂಗೆ ಎಬಸಿಕಿನ ಇನ್ನ ಮಕ್ಕೊಂಡ ಓಡ ಹೇಳಕ್ ಬರಲ್ಲ ನೀನು ಚಂದಗೆ. ಹೋಯ್ಬಿಡ್ರಿ ಅತ್ತೀರ ಅಷ್ಟೇ ಮದಿನೆಗೆವು ಸಣ್ಣ ಅದಾವು ಮಾಡ್ತಾ ತಿಳ್ಕೊಳಕ್ ಬಂದ್ಮೇಲೆ ಮುಂದೆ ಐತಲ್ಲಿ ಮಾಡೋದು ಅವಾಗೇನು ಇನ್ನ ನನ್ನ ಕೈಕಲ್ಲ ಶಕ್ತಿ ಐತೆ ಮಾಡ್ತೀನಿ ಆದಟ್ಟು ಮಾಡಿ ನಿನಗೂ ಮಾಡ್ಬೇಕನ್ನೋದು ಭಾಳ ಐತಿ. ಹೋಗ್ ಬಡ ನಾವು ಚಾ ಮಾಡ್ಕೊಂಬ ಎಟತ್ತಾತ್ ಕುತ್ಕೊಂಡು ಗೊತ್ತಾನ ಇನ್ನವರೆಗೂ ಚಾ ಕಂಡಿಲ್ಲ. ಮುಂಜಾನೆ ಚಾ ಕುಡಿದ್ರನ್ನ ನನಗೂ ಒಟ್ಟು ಹೊರಗೆ ಹೋದಾಗ ಪೈಕೇನಿ ಹೋಗ್ಬೇಕು, ಇಲ್ಲ ಅಂದ್ರೆ ನಾನು ಪೈಕೇನಿ ಹೋಗಕ್ಕೆ ಆಗಂಗಿಲ್ಲ ಗೊತ್ತಿಲ್ಲ ನಿನಗೆ. ಓ ಜಲ್ದಿ ಚಾ ಮಾಡ್ಕೊಂಬ ಹೋಗ್ಬಿಟ್ಟು ಮಾಡ್ಕೊಂಬರ್ತೀನಿ ತಡ್ರಿ. ನೋಡ್ ಬಂದ್ ನೋಡಿ ನಿನ್ ಸಸಿ ಈಗ ಆಕಳಿಸ್ಕೊಂತ ಈಗ ಎದ್ದು ಬರಾಕತ್ತ ನೋಡಕಿ ನೆಟ್ಟಗ ಮನಿ ಬಾಳೆ ಹೂ ಹೆಂಗಿರ್ಬೇಕು ಏನಂತಂದು ಕಲಸೊಟ್ಟು ಅವ್ರಪ್ಪನ ಮನೆಗೆ ಇದ್ದಂಗೆ ಮಾಡ್ತಾ ಇದು ಏಟತ್ತಿದ್ರು ಗಂಡನ ಮನಿ ಒಟ್ಟು ಹೇಳಕಿಗೆ. ಯಾಕೆ ಬೇಯಮ್ಮ ಎಲ್ಲರ ಮನೆಗೂ ದೇವ್ರದ್ದು ಸುಪ್ರಭಾತ ಕೇಳೋದಾದ್ರೆ ನಮ್ಮ ಮನೆ ನೀನು ಸುಪ್ರಭಾತ ಕೇಳ್ಬೇಕು ನಾನು ದಿನ ಮುಂಜಾನೆದ್ದು ಎದಕ್ಕೆ ಶುರು ಹಚ್ಚಿ ಮುಂಜಾನೆ ವಟ ಅಂತಂದು ಸುಬ್ಬಿ ಅಲ್ಲೋಡಲ್ಲಿ ನಿಮ್ಮ ಮತ್ತೆ ನಡ ಹಿಡ್ಕೊಂಡ್ರದೆ ಆ ಆಟ ಹಿಂಡಕ್ಕೆ ಹೋಗಿ ನಡ ಹಿಡ್ಕೊಂಡಂತ ನೋಡು ಎದ್ದು ಒಟ್ಟು ಕೆಲಸ ಮಾಡ್ಬೇಕನ್ನೋ ಗೊತ್ತಾಗಲ್ಲನೆ. ನೋಡು ಪಾಪಕ್ಕೆ ಎಷ್ಟು ಸಂತ ಮಾಡ್ಬೇಕು ಈ ಸೊಸಿ ಬಂದಾಗ ಮಾಡ್ಬೇಕನೆ ಒಟ್ಟು ಎದ್ದು ಮಾಡ್ಬೇಕವ ಇರೋ ತನಕ ಮುಕ್ಕೊಂಡ್ರಿ ಹಿಂಗೆ. ನಾನು ಏನು ಮಾಡಲ್ಬೇ ಅವ್ರು ರಾತ್ರಿ ಎಲ್ಲ ಪಾಠ ಹೇಳ್ಕೊಡೋದ್ರಾಗ ನಿದ್ದಿನೇ ಇಲ್ಲಂಗಾಗತ್ತೆ ನನಗೆ. ಪಾಠನ ನೀ ಎಲ್ಲಕ್ಕಿಲ್ಲಿ ಪಾಠ ಹೇಳಕ್ಕೆ ರಾತ್ರಿ? ಅಲ್ಲ ಅದೇನೋ ವಯಸ್ಸಾದರಿಗೆ ರಾತ್ರಿ ಶಾಲೆ ಅಂತ ಹೇಳ್ತಾರಲ್ಲ ಅದಕ್ಕಿಂತ ರೊಕ್ಕೇನ ಮತ್ತೆ. ಅಲ್ಲ ನಾನು ಹೋಗ್ಬೇಕು ಮನೆಯಾಗ ಮುದುಮುಳಿ ಅದೀನಿ ನನ್ನ ನೋಡಿ ಕರ್ಕೊಂಡು ಹೋಗ್ಬೇಕಿಲ್ಲ ಎಲ್ಲಕ್ಕಿದಿ ನಾ ಹೋಗಿದ್ದು ನೋಡಿಲ್ ಬಿಡು ಹೊರ ನೀನು ಏನಿಂದು ರಾತ್ರಿ ಯಾವಾಗ ಹೋಗಿ ಯಾವಾಗ ಹೇಳ್ತೀನಿ ನನ್ನ ನೋಟ್ ಹೇಳಲೆ ಒಟ್ಟು ಮನೆಯಾಗ ಪಾಠನ. ಬೇ ಅಮ್ಮ ಅದು ವಯಸ್ಸಾದವರಿಗೆಲ್ಲ ವಯಸ್ಸಿದ್ದವ್ರಿಗೆ ಬೇ ಪಾಠ ಹೇಳ್ಕೊಡೋದು. ಓ ಟ್ಯೂಷನ್ ಹೇಳ್ಬೇಕಂತ ಮಾಡಿಯೇನೆ ಹುಡುಗರಿಗೆ? ಯಾವಾಗ ಬಂದಿದ್ವು ಹುಡುಗರು ಟ್ಯೂಷನಿಗೆ? ನನಗೂ ಅದ ಆಶ್ಚರ್ಯ, ನೀ ಯಾವಾಗ ರಾತ್ರಿ ಎಲ್ಲ ಕುತ್ಕೊಂಡು ಟ್ಯೂಷನ್ ಹೇಳಿ? ಅಯ್ಯೋ ಮುದಿ ತಲೆಗಳು ಯಾಡು ಬೇ ಅಮ್ಮ ವಯಸ್ಸಾದರಿಗೂ ಅಲ್ಲ ಸಣ್ಣ ಹುಡುಗರಿಗೆ ಅಲ್ವಾ ನಡು ವಯಸ್ಸಿನ ಬರೋ ಹುಡುಗರು ಇರ್ತಲ್ಲ ನಿನ್ನ ಮೊಮ್ಮಗ ಅದಕ್ಕೆ ಪಾಠ ಹೇಳಕೊತಿದ್ದ ರಾತ್ರಿ ಎಲ್ಲ. ಅಯ್ಯ ಆಡ್ಬಿಟ್ಟಿ ನನ್ನ ಮಗ ನೀನೇನು ಪಾಠ ಹೇಳ್ತೀಯ? ರಾತ್ರಿ ಎಲ್ಲ ಕುತ್ಕೊಂಡು ಹೇಳೋಂಥದ್ದು ಅತೇನ ಅಂಥದ್ದು ಕಲ್ತು ಈಗ ಉದ್ಧಾರ ಆಗಿಬಿಟ್ಟೈತಿ ಏನು ಅದೇನ ಆಯಸ ಪಾಯಸ ಡಾಕ್ಟರ್ ಆಗ್ಬೇಕಂತಾರಲ್ಲ ಹಂಗಾಗಬೇಕೈತಾನ ಈಗ ಅತಿಗೇನು ಹೇಳ್ತಿಬ್ಳು. ಈಗೇನಾಯ್ತು ಓದಿ ಬಕ್ಬಾರ್ಲೆ ಬಡದು ಕಡು ಕಟ್ಟಿ ಹಾಕ್ಬೇಕು ಟಾಪ್ಗಳಿಸಿದ್ ಬೇಕಾದಂಗೈತೆ ನೋಡ್ಕೊಂಡು ಹೋದ್ರೆ ಸಾಕಾಗೈತಿ. ಈಗೇನು ನೀ ಯಾಕೆ ಪಾಠ ಹೇಳ್ತಿಲಿ ತಿಂತಿದ್ದಿ ಸುಮ್ಮನೆ ಬಡ ಬಡ ತುಂಬ ಮುಚ್ಕೊಂಡು ಮಕ್ಕಳು ಮುಂಜಾನೆ ದ್ವಾರೆ ಮಾಡೋದು ಕಲಿ. ಅತ್ತಿ ಅಮ್ಮ ಅದು ಪಾಠ ಅಂದ್ರೆ ಆ ಪಾಠ ಅಲ್ಲ ಗಂಡ ಹೇಳ್ತಿದ್ದೇನೋ ಒಂದು ಪಾಠ. ನೀವು ರವಿಚಂದ್ರ ಪಿಕ್ಚರ್ ನೋಡಲ್ಲೇನೆ? ರವಿಚಂದ್ರ ಪಿಕ್ಚರ ನಾನು ನೋಡ್ತೀನಿ. ಅಮ್ಮ ನೀ ರವಿಚಂದ್ರ ಪಿಕ್ಚರ್ ನೋಡ್ತಿದ್ದೇನೆ? ಅಯ್ಯೋ ನಾ ರವಿಚಂದ್ರ ಒಂದು ದೊಡ್ಡ ಪ್ಯಾನ್. ಅಯ್ಯೋ ನನ್ನಂತ ಪ್ಯಾನ್ ಯಾರಿಲ್ಲ. ಆತ ಒಂದು ಸ್ವಲ್ಪ ಸಣ್ಣತ್ತಾಗಿ ಹುಟ್ಟೆ ತಪ್ಪು ಮಾಡಿಬಿಟ್ಟೆ. ಒಂಚೂರು ದೊಡ್ಡತ್ತಾಗಿದ್ರೆ ಇಲ್ಲ ನಾನು ಸಣ್ಣಕ್ಕೆ ಹುಟ್ಟಿದ್ರೆ ಹೆಂಗನ ಮಾಡಿ ಆತಗ ಗಂಟು ಬಿದ್ದು ಅದೇನೋ ಅಂತಾರೆ ಲೈನ ಏನೋ ಇನ್ನೊಂದು ಅದನ್ನು ಹೊಡೆದು 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 ಅದನ್ನು ನಾನೇ ಗ್ಯಾರಂಟಿ ಮದುವೆ ಹಾಕಿದ್ದೆ. ತಪ್ಪಿ ಬಿಡ್ತು ದೇವರು ಭಾಳ ಮೋಸ ಮಾಡಿಬಿಟ್ಟೆ ನನಗೆ. ಮುಂಚೆ ಹುಟ್ಟಿಸ್ಬಿಟ್ಟೆ ಅದನ್ನು ಆಮೇಲೆ ಹುಟ್ಟಿಸ್ಬಿಟ್ಟೆ. ಆದರೂ ನಾನು ಅದನ್ನು ಪ್ಯಾನ. ಅತ್ತಿಯರ ಏನು ಮಾತಾಡಿದ್ದೀರಿ? ಮಾವಾರ ಏನಾರ ಅಕಸ್ಮಿಕ ಜೀವಂತ ಇದ್ದು ಮಾತು ಕೇಳಿದ್ರೆ ಅವತ್ತ ಹಾರ್ಟ್ ಅಟ್ಯಾಕ್ ಸಾಯ್ತಿದ್ರು. ಅವಲ್ ಬಿಡ ಸತ್ತತ್ತಂದು ಯಾಕೆ ನೆನೆಸ್ತಿ? ಏನು ರವಿಚಂದ್ರನ್ ಪಾಠ ಹೇಳ್ಕೊಡಕತ್ತಿದ್ದೇನೆ ಅಲ್ಲಲ್ಲಿ ರವಿಚಂದ್ರ ಅಲ್ಲ ಅದ್ರಾಗ ಹುಡುಗಿಯರನ್ನ ಹಿಡ್ಕೊಂಡು ಹಿಂಡಿ ಎಪ್ಪಿ ಮಾಡೋದು ಎತ್ತಗೊಮ್ಮೆಳಿತಾನ ಎಟ್ಟೆಟ್ಟು ಒಗಿತಾನ. ನೋಡ್ಬಾರ್ದು ಹೆಣ್ಮಕ್ಕಳನ್ನ ಹಂಗ ನಮ್ಮನಿ ಗಾಣ ಹಾಕಿ ತಿರುಗಿ ಎಣ್ಣೆ ತೆಗಿತಾನ ಹಂಗೆ ಮಾಡ್ತಾನೆ. ಅಲ್ಲ ನೀನೇ ನಿನ್ನ ಗಾಣ ಹಂಗೆ ಮಾಡಿದೆ ಮತ್ತೆ ರಾತ್ರಿ? ಯಮ್ಮ ಹಳ್ಳಿ ಮೇಷ್ಟು ಪಿಕ್ಚರ್ ನೋಡಿಲ್ಲ ನೀನು? ಅದ್ರೊಳಗೆ ಆಕಿ ಟೀಚರ್ ರವಿಚಂದ್ರ ಪಾಠ ಹೇಳ್ಕೊಡ್ತಾಳಲ್ಲ ಹಾಡು ಕೇಳಿಲ್ಲಮ್ಮ ನೀನು ಅದನ್ನ? ಅದೇ ಹಾಡೈತಲ್ಲ ಹಳೆ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ ಅಂತಂದೈತಲ್ಲ ಓ ಅಂತಂದು ಕೇಳಿನಿ. ಅಯ್ಯೋ ರಚನ ಪಿಕ್ಚರ್ ಅಂದ್ರೆ ಎಲ್ಲ ಕೆಲಸ ಬಯಸಿ ಬಿಟ್ಟು ಮುಂದೆ ಕೂತಿರ್ತೀನಿ ಎಲ್ಲ ನೋಡಿ ತಗೋತಾನೆ ಪಿಕ್ಚರ್ ಗೊತ್ತು ಅದ್ರಾಗ ಈ ಹಾಡು ಫೇವ್ರೇಟ್ ನಂದು. ಅಯ್ಯೋ ಸೇಮ್ ಟು ಯು ಅಜ್ಜಿ, ನಂದು ನಿಂದು ಸೇಮ್ ಟೇಸ್ಟ್. ನೀನು ಅಜ್ಜ ನಿಂಗೆ ಹೊಡ್ಸಿದ್ದೀನಿ, ನಾನು ಈಗ ನನ್ಗಂಡು ನಂಗೆ ಹೊಡ್ಸಕತ್ತೀನಿ. ಅದೇ ನನ್ನ ಹಾಡುನು ಅದೇ ಫೇವ್ರೇಟು. ಅದ್ರಂಗ ನಾನು ನನ್ಗಂಡಗ ಈ ಕಲ್ಸಕತ್ತಿದ್ನಿ. ಅದಕ್ಕೆ ರಾತ್ರಿ ಎಲ್ಲ ನಿದ್ದಿಲ್ಲ. ಈ ಸ್ವಲ್ಪ ಲೇಟ್ ಆಯ್ತು, ಅರ್ಥ ಮಾಡ್ಕೋಬೇ. ಹೌದಾ ಆತಾತ ಇನ್ವೇ ನೀನು ಎಡತ್ತಿಗೆ ಹೇಳ್ದಳ ನಾ ಯಾಕೆ ಎದ್ದೇಳ್ತಿ ಅನ್ನಲ್ಲ ಅರ್ಥ ಮಾಡ್ಕೊಂಬಿಟ್ಟೆ. ನನ್ನ ಮೊಮ್ಮಗ ರಾತ್ರಿ ಎಲ್ಲ ಪಾಠ ಹೇಳ್ಕೊಡ್ತಾಳ ಅಂತಂದು ಆತಾತ. ಏನು ಮಾತಾಡಕತ್ತೀರಿ ನೀವು? ಮನ ಮರಿದೈತೆ ಎಲ್ಲರ? ಒಳಗೆ ಹೋಗಿ ಏನಿಲ್ಲಲ್ಲ ಬದ್ಮಾಸಿ. ಹೋಗಿ ಬಡ ಬಡ ಮಕ್ಕ ತಕ್ಕೊಟ್ಟು ಹೋಗಿ ಚಾ ಮಾಡ ಅಮ್ಮಗೆ ಚಾ ಅಂತ ನನ್ನ ನಡ ಹಿಡ್ಕೊಂಡೈತೆ ಹೋಗ. ಅಮ್ಮ ರವಿಚಂದ್ರ ಸ್ಪೆಷಲ್ ಚಾ ಮಾಡ್ಕೊಂಬರ್ತೀನಿ ತಡಿ. ಚಲೋತ್ತೆ ಮಾಡ್ಕೊಂಬ. ಅತ್ತೀರ ನೀವೇನ್ರಿ ಆ ಹುಡುಗಿ ಕೊಟ್ಟದ ನೀವು ಸಣ್ಣ ಹುಡುಗಿ ಹಾಕಿರಲ್ಲ? ಬಿಡ್ಲೆ ನನ್ನ ಪ್ಯಾನ್ ಆತ ರವಿಚಂದ್ರ ನನ್ನ ಮೊಮ್ಮಗಳು ಹೇಳಕತ್ತೈತೆ ಖುಷಿ ನನಗೂ ಹಂಗೆ ಇರ್ಬಿಡು. ನೀನು ಯಾವ್ದಾರು ಪ್ಯಾನ್ಗೆ ನಿಲ್ಲಲ್ಲ ನನಗೆ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಗಂಧಾಗಲಿ ಏನಾರು ಗೊತ್ತ ನಿನಗೆ? ಓದಕ್ಕೆ ಬೆಳೆದಿ ಡ್ರಮ್ ಬೆಳೆದಂಗೆ ಒಂಚೂರು ಎದ್ರದ್ರೆ ಒಂದು ಇಂಗ್ಲೀಷ್ ಪೀಸ್ ಬರೋಂಗಿಲ್ಲ, ಒಂದು ನೆಟ್ಟಿಗೆ ಆಕಾರ ದಪ್ಪಿ ಈ ನಮ್ನಿ ಅಡ್ಡ ಬಡ್ಡ ಬೆಳೆದಿದ್ದಿ. ಒಂದು ಹೊರಗಿಂದಿಲ್ಲ, ಒಂದು ಪಿಕ್ಚರ್ ಇಲ್ಲ, ಪಿಕ್ಚರ್ನಾಗ ಏನಂತ ಗೊತ್ತಿಲ್ಲ. ಅದೇ ಒಳ್ಳೆ ಪಿಕ್ಚರ್ ನೋಡ್ತಿ ಸತಿ ಸಾಕು ಬಾಯಿ. ಇನ್ನೊಂದು ಅದು ಇದು ಅಂತವೇ ನೋಡ್ತಿದ್ದಿ. ಇಂಥವು ನೋಡ್ಬೇಕು ಕೊಟ್ಟು ಅಂದ್ರೆ ಇನ್ನೂ ಒಂದು ಹಾಕಿತ್ತು ಒಂದೇ ಒಂದು ಆಗೈತೆ ನಿನಗೆ. ಅದಕ್ಕೆ ಒಂದಾಗೈತೆ ನಮಗೆ. ಅಲ್ರಿ ಅತ್ತಿಯರ ನೀವು ರಚನ ಪಿಕ್ಚರ್ ಆದಿದೆ ಅಂದ್ರೆ ನಾವು ನೋಡಿ ಮತ್ತೆ ನೀವು ಯಾಕೆ ಒಂದಾಡ್ದೇರಿ ಇನ್ನೊಂದೆರಡು ಹಿಡಿಬೇಕಿತ್ತಲ್ಲ?
ನನಗೆ ಇನ್ನೂ ಒಂದು ನಡಿಬೇಕಂತ ಇತ್ತು ಮನಸ್ಸು. ಅದೇನು ಮಾಡ್ಬೇಕು, ನಿಮ್ಮ ಮಾವ ಅರ್ಜೆಂಟ್ ಇತ್ತಲ್ಲ ಹೋದ, ಅದಕ್ಕೆ ಒಂದಾಗೈತಿ.